ಮೊದಲಿನಿಂದಲೂ ಈ ಒಂದು ಕುಳಾಯಿ ಮೀನುಗಾರಿಕಾ ಬಂದರು ಆಗಬಾರದು, ಅಂದ್ರೆ ಕುಳಾಯಿ ಮೀನುಗಾರಿಕಾ ಬಂದರು ಬೇಕು, ಅದು ಯಾವ ಜಾಗದಲ್ಲಿ ಆಗಿದೆ ಅಲ್ಲೇ ಆಗಬೇಕು, ಹೊಸ ಬೆಟ್ಟಿಗೆ ತಂದದನ್ನು ಹೇರಬಾರದು ಅಂತ ನಮ್ಮ ಆಗ್ರಹ ಇತ್ತು. ಆದರೆ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಂದು ಸಭೆ ನಡೆಯಿತು. ಅದಕ್ಕೆ ನಮ್ಮ ಗ್ರಾಮಸ್ಥರೆಲ್ಲರೂ ಹೋಗಿದ್ದೇವೆ. ಅಲ್ಲಿ ಮತ್ತೆ ಮೀನುಗಾರಿಕಾ ಬಂದರು ನಿರ್ಮಿಸುವುದಂತ ನಿರ್ಧಾರ ಆಯಿತು. ನಿರ್ಧಾರ ಆಗುವಾಗ ಜಿಲ್ಲಾಧಿಕಾರಿಯವರ ಆ ಸಭೆಯಲ್ಲಿ 6 ಷರತ್ತುಗಳಿಗೆ ಒಪ್ಪಿ ನಾವು ಜಟ್ಟಿ ನಿರ್ಮಾಣ ಮಾಡುವುದಾದರೆ ನಮ್ಮ ಒಪ್ಪಿಗೆ ಇದೆ ಅಂತ ನಾವು ಕೂಡ ಸೂಚಿಸಿದ್ದೇವೆ. ಆ ಪ್ರಕಾರ ಜಟ್ಟಿ ನಿರ್ಮಾಣ ಆಗುವ ಪ್ರಾರಂಭದ ಹಂತದಲ್ಲೇ ನಮ್ಮ ಗ್ರಾಮಸ್ಥರಲ್ಲಿ ಒಂದು ಹೋರಾಟ ಸಮಿತಿ ಮಾಡಿ ಸಭೆಯ ವತಿಯಿಂದ ಮತ್ತು ಹೋರಾಟ ಸಮಿತಿಯ ವತಿಯಿಂದ ಕಾಮಗಾರಿಯ ಬಗ್ಗೆ ಅದರ ಸಮರ್ಪಕತೆ ಎಷ್ಟು ಉಂಟು ಅಂತ ನೋಡಲಿಕ್ಕೆ ನಾವೆಲ್ಲ ಹೋಗ್ತಿದ್ದೆವು. ಆದರೆ ಪ್ರಾರಂಭದಲ್ಲಿ ನಮ್ಮ ಯಾವ ಅಭಿಪ್ರಾಯಗಳನ್ನು ಕೂಡ ಯಾರೂ ತೆಗೆದುಕೊಳ್ಳಲಿಲ್ಲ. ಪ್ರಾರಂಭದಲ್ಲಿ ವೇ ಬ್ರಿಡ್ಜ್ ನಿರ್ಮಾಣ ಮಾಡಿ ಬೇಕಾದ ಸವಲತ್ತುಗಳನ್ನು ಮಾಡಿ ಸುಮಾರು 5 ಲಕ್ಷ ಟನ್ ಕಲ್ಲುಗಳನ್ನು ಬ್ರೇಕ್ ವಾಟರ್ಗೆ ಬೇಕು. 5 ಲಕ್ಷ ಟನ್ ಕಲ್ಲುಗಳನ್ನು ತರುವುದಾದರೆ ಈಗ ಇರುವಂತಹ 10 ಫೀಟ್ ಅಗಲದ ರಸ್ತೆ ಖಂಡಿತವಾಗಿಯೂ ಸಾಕಾಗುವುದಿಲ್ಲ. ಅದಕ್ಕಾಗಿ ಮೊದಲು ನೀವು 30 ಮೀಟರ್ ಅಗಲದ ರಸ್ತೆಯನ್ನು ನಿರ್ಮಿಸಿ ಕೆಲಸ ಪ್ರಾರಂಭಿಸಬೇಕು ಅಂತ ಹೇಳಿದ್ದೇವೆ. ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ನಂತರ ದಿನಗಳಲ್ಲಿ ಬ್ರೇಕ್ ವಾಟರ್ ಮಾಡುವಾಗ ಬ್ರೇಕ್ ವಾಟರ್ಗೆ ಸಮುದ್ರದ ಮರಳನ್ನು ಅಗೆದು ಜಿಯೋ ನೆಟ್ ಅಳವಡಿಸಿ ಅದರ ಮೇಲೆ ಕಲ್ಲು ಹಾಕ್ತಾ ಬರಬೇಕು. ಹಾಗೆ ಕಲ್ಲು ಹಾಕ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರಲಿಲ್ಲ. ಆ ನಮ್ಮ ಪಾಯಿಂಟ್ ಅನ್ನು ಕೂಡ ಅವರು ಗಣನೆಗೆ ತೆಗೆದುಕೊಳ್ಳದೆ ಸಮುದ್ರಕ್ಕೆ ಹಾಗೆ ಕಲ್ಲು ಹಾಕೊಂಡು ಹೋದ್ರು. ಕಲ್ಲನ್ನು ಹಾಕುವಾಗ ಕೂಡ NABL ನಿಂದ ಟೆಸ್ಟ್ ಮಾಡಿದ ಕಲ್ಲುಗಳನ್ನೇ ಹಾಕಬೇಕು ಅಂತ ಟೆಂಡರ್ ಅಲ್ಲಿ ಉಂಟು. ಮತ್ತೆ ಜಟ್ಟಿ ನಿರ್ಮಾಣ ಮಾಡುವುದಾದ್ರೆ ಆ NABL ನಿಂದ ಟೆಸ್ಟ್ ಆಗಿ ಅದಕ್ಕೆ ಇಷ್ಟೇ ಗಾತ್ರದ ಕಲ್ಲುಗಳನ್ನು ಹಾಕಬೇಕು ಅಂತ ಉಂಟು. ಇವರು ಅದನ್ನು ಕೂಡ ಕಡೆಗಣಿಸಿ ಅವರಿಗೆ ಬೇಕಾದ ಹಾಗೆ ಬೇಕಾದವರಿಗೆ ಗುತ್ತಿಗೆ ನೀಡಿ ಆ ಕಲ್ಲುಗಳಂದ್ರೆ ಆ ಗಾತ್ರದ ಕಲ್ಲುಗಳನ್ನು ಹಾಕದೆ ರಸ್ತೆ ನಿರ್ಮಾಣ ಮಾಡುವಂತ ಸಣ್ಣ ಸಣ್ಣ ಕಲ್ಲುಗಳನ್ನೆಲ್ಲ ಹಾಕಿ ಇವತ್ತು ಅದಕ್ಕೆ ನಿರ್ನಾಮ ಆಗಿ ಹೋಗಿದೆ. ಅಷ್ಟೇ ಅಲ್ಲದೆ ಇಂಜಿನಿಯರ್ ಮೇಲ್ವಿಚಾರಕರು, ಒಬ್ಬರು LNT ಇಂದ ಬಂದಂತ ಇಂಜಿನಿಯರ್, ಇನ್ನು ಇಬ್ಬರು NMDT ಇಂದ ಅವರು ನಿಯೋಜಿಸಿದಂತ 2 ಇಂಜಿನಿಯರ್, ಒಟ್ಟು 3 ಜನ ಇಂಜಿನಿಯರ್ ಈ ಒಂದು ಕಾಮಗಾರಿಯನ್ನು ಪ್ರತಿನಿತ್ಯ ಮೇಲ್ವಿಚಾರಣೆ ಮಾಡಲಿಕ್ಕಿದ್ರು. ಆದರೆ ನಾವು ಇಲ್ಲಿ ಸ್ಥಳೀಯರು ಆ ಜಾಗಕ್ಕೆ ಹೋಗಿ ಇಂಜಿನಿಯರ್ಸ್ ಯಾರು ಅಂತ ಕೇಳಿದ್ರೆ ಯಾವತ್ತೂ ಕೂಡ ಯಾವ ಇಂಜಿನಿಯರ್ ಕೂಡ ಆ ಜಾಗದಲ್ಲಿ ಇರಲಿಲ್ಲ. ಅವರು ಮಾತ್ರ ಪತ್ರ ಬರೆದದರಲ್ಲಿ ನಾವು ಇಂಜಿನಿಯರ್ಗಳ 3 ಜನರನ್ನು ನಿಯುಕ್ತಿ ಮಾಡಿದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ಸಮುದ್ರಕ್ಕೆ ಮಳೆಗಾಲದಲ್ಲಿ ನೀರು ನಮ್ಮ ಗ್ರಾಮದ ಒಳಗೆ ಬರುವುದಕ್ಕೆ ಮೀನುಗಾರಿಕಾ ಇಲಾಖೆಯವರು ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಆ ತಡೆಗೋಡೆಯ ಕಲ್ಲನ್ನು ಕೂಡ ಇವರು ತೆರವುಗೊಳಿಸುವಾಗ ಸಂಬಂಧಪಟ್ಟ ಇಲಾಖೆಯವರಿಂದ ಯಾವುದೇ ಅನುಮತಿ ಪಡೆದುಕೊಳ್ಳಲಿಲ್ಲ. ತಡೆಗೋಡೆಗೆ ಹಾಕಿದ ಕಲ್ಲನ್ನೆಲ್ಲ ತೆಗೆದು ಅವರಿಗೆ ಬೇಕಾದ ಹಾಗೆ ರೋಡ್ ಮಾಡೋದು ಎಲ್ಲ ಮಾಡ್ತಾ ಹೋದ್ರು. ಅದನ್ನು ನಾವು ವಿರೋಧಿಸಿದ್ದೇವೆ. ಸಾರ್ವಜನಿಕರಿಗೆ ಹಾಗೂ ಸ್ಥಳೀಯರಿಗೆ ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡೋದು, ದೊಡ್ಡ ದೊಡ್ಡ ಟಿಪ್ಪರ್ಗಳು ಬರೋದು, ಇದರಿಂದ ತುಂಬಾ ಬೇಕಾದಷ್ಟು ಅನಾನುಕೂಲತೆಗಳಾಗಿತ್ತು. 2 ಗುತ್ತಿಗೆದಾರರು, ಶ್ರೀಪತಿ ಅಸೋಸಿಯೇಟ್ಸ್ ಮತ್ತು ಜೊಮೆಟ್ರಿ ಕನ್ಸ್ಟ್ರಕ್ಷನ್ ಅಂತ 2 ಗುತ್ತಿಗೆದಾರರಿಗೆ ಈ ಜಟ್ಟಿಯ ನಿರ್ಮಾಣ ಕಾರ್ಯದ ಕಾಮಗಾರಿಯನ್ನು ನೀಡಿದ್ದರು. ಆ 2ರೊಳಗೆ ಒಳಜಗಳಾಗಿ ಅವರೊಳಗೆ ಗಲಾಟೆಯಾಗಿ ಹೊಡೆದಾಟ ಮಾಡಿ ಸುರತ್ಕಲ್ ಠಾಣೆ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿ ಮತ್ತೇನೋ ಪೊಲೀಸರು ಮಧ್ಯಪ್ರವೇಶಿಸಿ ಅದನ್ನು ಸರಿ ಮಾಡಿದ್ದಾರೆ. ಇದನ್ನೆಲ್ಲ ನಾವು NMDTಯಲ್ಲಿ ಇಂಜಿನಿಯರ್ ಜೊತೆಯಲ್ಲಿ ಹಲವು ಮೀಟಿಂಗ್ ಆಗಿದೆ. ನಾವು ಅಲ್ಲಿಗೆ ಹೋಗ್ತಿದ್ದೇವೆ ಎಲ್ಲರೂ. ಆ ಮೀಟಿಂಗ್ ಅಲ್ಲಿ ಈ ವಿಚಾರಗಳು, ಈಗ ನಾನು ಏನೆಲ್ಲ ಹೇಳಿದೆ ಈ ವಿಚಾರಗಳನ್ನೆಲ್ಲ ಅವರ ಗಮನಕ್ಕೆ ತಂದಿದ್ದೇವೆ. ಇದನ್ನೆಲ್ಲ ಮನಗಂಡ NMDTಯವರು NMDA ಏನ್ ಮಾಡಿದರು ಅಂತ ಹೇಳಿದ್ರೆ, ಹೊಸಬೆಟ್ಟು ಮೊಗವೀರ ಸಂಘದ ವಿರುದ್ಧ ಸುರತ್ಕಲ್ ಪೊಲೀಸ್ ಠಾಣೆ ಮತ್ತು ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರು. ಹೊಸಬೆಟ್ಟು ಗ್ರಾಮದವರು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ರೀತಿಯ ಕಂಪ್ಲೇಂಟ್ ಕೊಟ್ಟಾಗ ಆದ ಬಗ್ಗೆ ನಮಗೆ ನಾವು ಆದರೂ ಆ ಕೆಲಸದ ಬಗ್ಗೆ ಗಮನ ವಹಿಸ್ತಾ ಇದ್ದೆವು. ನಾವು ಹೇಳಿದೆವು, ನಾವು DC ಆಫೀಸಲ್ಲಿ ಜಟ್ಟಿ ನಿರ್ಮಾಣ ಮಾಡಲಿಕ್ಕೆ ಒಪ್ಪಿದ ಮೇಲೆ ಜಟ್ಟಿ ನಿರ್ಮಾಣ ಆಗುವಾಗ ಅದು ಯಾವ ಕಾಲಕ್ಕೂ
ಕಳಪೆ ಕಾಮಗಾರಿ ಆಗಬಾರ್ದು, ಉತ್ತಮ ಕಾಮಗಾರಿ ಆಗಬೇಕು. ಅದಕ್ಕಾಗಿ ನಾವು ಅದನ್ನು ಎಲ್ಲ ಏನೇನು ಕೆಲಸ ಆಗ್ತಾ ಇತ್ತು ಎಲ್ಲ ನಮ್ಮ ಸಂಬಂಧಪಟ್ಟ ಪದಾಧಿಕಾರಿಗಳಲ್ಲಿ ಹೋಗಿ ಅದನ್ನು ವಿಚಾರಣೆ ಎಲ್ಲ ಮಾಡ್ತಿದ್ರು. ಆದ್ರಿಂದ ಈ ಒಂದು ಮೀನುಗಾರಿಕಾ ಬಂದರು, ಕುಳಾಯಿ ಮೀನುಗಾರಿಕಾ ಬಂದರು ಏನಿದೆ ಅದು ಅವೈಜ್ಞಾನಿಕವಾಗಿ ಅಸಮರ್ಪಕ ತಾಂತ್ರಿಕ ಗುಣಮಟ್ಟದ ಕ್ರಮಬದ್ಧವಲ್ಲದ ರೀತಿಯಲ್ಲಿ ಕಾಮಗಾರಿ ಮಾಡಿರುವುದರ ಪರಿಣಾಮ ಇಂದು 147 ಕೋಟಿ ರೂಪಾಯಿಯ ಕುಳಾಯಿ ಮೀನುಗಾರಿಕಾ ಬಂದರು ಸಮುದ್ರ ಪಾಲಾಗಿ ಅವಶೇಷಗಳು ಮಾತ್ರ ಉಳಿದಿದೆ. ಆದ್ದರಿಂದ ಕಾಮಗಾರಿಯಲ್ಲಿ ಭಾಗಿಯಾದ ಎಲ್ಲ ಗುತ್ತಿಗೆದಾರರು, ಟಿಪ್ಪರ್ ಮಾಲೀಕರು, ವೇ ಬ್ರಿಡ್ಜಿನ ಮಾಲೀಕರು, ಕಲ್ಲಿನ ಕೋರೆಯವರು ಹಾಗೂ ಟೆಟ್ರಾಪ್ಯಾಡ್ ತಯಾರಕರು, NMPA ಇಂಜಿನಿಯರ್ಗಳು, LNT ಇಂಜಿನಿಯರ್, ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಎಲ್ಲರ ಬಗ್ಗೆ ಸಮಗ್ರ ವಿಚಾರಣೆ ನಡೆಸಿದ ನಂತರವೇ ಮಾನ್ಯ ಮೀನುಗಾರಿಕಾ ಸಚಿವರಾದ ಮಾಂಕಾಳು ಇವರು ಮೊನ್ನೆ ಜಾಗಕ್ಕೆ ಭೇಟಿ ನೀಡಿದ್ದಾರೆ. ಅವರು ಕೂಡ ಹೇಳಿದ್ದಾರೆ ಕಳಪೆ ಕಾಮಗಾರಿ ಮಾಡಬಾರದು, ಅವೈಜ್ಞಾನಿಕವಾಗಿ ಆಗಿದೆ ಇದಕ್ಕೆ, ಆದುದರಿಂದ ಅದನ್ನೆಲ್ಲ ಸರಿಪಡಿಸಿದ ನಂತರವೇ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಅಂತ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ 30 ವರ್ಷದ ಹಿಂದೆ ವಿಜಯಕುಮಾರ್ ಶೆಟ್ಟಿ ಅವರು ಶಾಸಕರಾಗಿದ್ದಾಗ ಈ ಒಂದು ಧಕ್ಕೆಯ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಅವತ್ತು ಬೆಕ್ಕಂಪಾಡಿಯ ಕೂಲಿಕಟ್ಟ, ಚಿತ್ರಾಪುರ ದೇವಸ್ಥಾನದ ಬಡಬದಿ ಮತ್ತೆ ಅಲ್ಲೊಂದು ಲ್ಯಾಂಡ್ ಮಾರ್ಕ್ಗೆ ಮೈಯದಿರೇರಿ ಕಟ್ಟೋಣ ಅಂತ ಮಣಪೂರ್, ಈ 3 ಜಾಗಗಳಲ್ಲಿ ಮಣ್ಣು ಪರೀಕ್ಷೆ ಮಾಡಿದ್ರು. ಆ ಮಣ್ಣು ಪರೀಕ್ಷೆ ಮಾಡಿದ 3 ಜಾಗವನ್ನು ಬಿಟ್ಟು ಕೂಡ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಪ್ರಸ್ತುತ ಹಾಲಿ ಶಾಸಕರಾದ ಭರತ್ ಶೆಟ್ಟಿ ಇವರೆಲ್ಲ ಅಲ್ಲಿಯ ಬಂಡವಾಳಶಾಹಿ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಆ 3 ಜಾಗವನ್ನು ಬಿಟ್ಟು ಇಲ್ಲಿ ಮಣ್ಣು ಪರೀಕ್ಷೆ ಮಾಡದೆ ಅವೈಜ್ಞಾನಿಕವಾಗಿ ಕುಳಾಯಿ ಮೀನುಗಾರಿಕಾ ಬಂದರನ್ನು ಹೊಸಬೆಟ್ಟಲ್ಲಿ ತಂದು ಮಾಡಿದ್ದಾರೆ. ಅದರಿಂದ ಇಂದು ಆ ಹೊಸಬೆಟ್ಟಲ್ಲಿ ನಿರ್ಮಿಸಿದಂತ ಬ್ರೇಕ್ ವಾಟರ್ ಏನಿದೆ ಅದನ್ನು ನಾವು ನೋಡಿದ್ರೆ ಗೊತ್ತಾಗ್ತದೆ, ಸಾಧಾರಣ 75-80% ಎಲ್ಲ ಸಮುದ್ರದ ಪಾಲಾಗಿದೆ. ಇನ್ನು ಕೂಡ ಇದೇ ರೀತಿ ಅವೈಜ್ಞಾನಿಕವಾಗಿ ಅದನ್ನು ನಿರ್ಮಿಸಿದರೆ ಖಂಡಿತವಾಗಿಯೂ ಆ ಧಕ್ಕೆ ಇಲ್ಲಿ ಆಗುವುದೇ ಇಲ್ಲ. ಆದುದರಿಂದ ಈ ಎಲ್ಲ ನಾವು ಯಾರೆಲ್ಲ ಹೇಳಿದ್ದೇವೆ ಅವರ ಬಗ್ಗೆ ಸಮಗ್ರ ತನಿಖೆಯಾಗದೆ ಯಾವುದೇ ಕಾಮಗಾರಿಯನ್ನು ಮಾಡಕೂಡದು. ಇದನ್ನು ಸರ್ಕಾರ ಮತ್ತು NMPA ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಡುವಂತ ಮನವಿ. ಅದರ ಒಟ್ಟಿಗೆ 147 ಕೋಟಿ ರೂಪಾಯಿ ಏನು ಜನರ ತೆರಿಗೆ ಹಣ ಇದೆ ಅದೆಲ್ಲ ಪೋಲಾಗಿ ಹೋಗಿದೆ. ಈ ರೀತಿ ಆಗಬಾರ್ದು, ನಾವು ಕೂಡ ಗಮನ ಕೊಡ್ತಾ ಇದ್ದೇವೆ. ಅದರಿಂದ ಖಂಡಿತವಾಗಿ ನಮ್ಮೆಲ್ಲರ ಗ್ರಾಮಸ್ಥರ ಆಗ್ರಹ, ನಾವು ಮೊದಲಿಂದಲೂ ಅದನ್ನು ವಿರೋಧ ಮಾಡಲಿಲ್ಲ. ಆದರೂ ಧಕ್ಕೆ ಜಟ್ಟಿ ಬೇಕು ಅಂತ ಹೇಳಿದ್ದೇವೆ. ಜಟ್ಟಿ ಇಲ್ಲದಿದ್ದರೂ ಆಗುವುದಾದ್ರೆ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿ ಅಂತ ಕೇಳಿಕೊಂಡಿದ್ದೇವೆ. ಇನ್ನು ಕೂಡ ಎಲ್ಲರ ಬಗ್ಗೆ, ಎಲ್ಲರ ವಿರುದ್ಧ ಏನಿದೆ ನಾವು ಈಗ ಆರೋಪ ಮಾಡಿದ್ದೇವೆ ಅವರನ್ನೆಲ್ಲ ತನಿಖೆ ಮಾಡಿದ ನಂತರ, ವಿಚಾರಣೆ ಮಾಡಿದ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕು. ಈ ಬಗ್ಗೆ ನಾವು NMPA ಅಧ್ಯಕ್ಷರಿಗೆ, ಮುಖ್ಯ ಇಂಜಿನಿಯರ್ಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಮತ್ತೆ ಕೇಂದ್ರ ಸರ್ಕಾರದ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯಕ್ಕೆ, ಲೋಕಾಯುಕ್ತಕ್ಕೆ ಎಲ್ಲದಕ್ಕೆ ನಾವು ಕಂಪ್ಲೇಂಟ್ ಬರೆದಿದ್ದೇವೆ. ಎಲ್ಲ ಪತ್ರಗಳು ನಮ್ಮ ಕುಳಾಯಿ ಜಟ್ಟಿಯಿಂದ ಕಡತ ಉಂಟು, ಅದರಲ್ಲೆಲ್ಲವೂ ಭದ್ರವಾಗಿದೆ. ಆದ್ದರಿಂದ ಯಾವುದೇ ರೀತಿಯ ವಿಚಾರಣೆ, ಯಾವುದೇ ರೀತಿಯ ಸಲಹೆ ಸಹಕಾರ ಬೇಕಿದ್ರೆ ನಾವು ಖಂಡಿತವಾಗಿ ಕೊಡಲಿಕ್ಕೂ ತಯಾರಿದ್ದೇವೆ. ಆದ್ದರಿಂದ ಇದನ್ನು ಸಂಪೂರ್ಣ ತನಿಖೆ ಮಾಡದೆ ಖಂಡಿತವಾಗಿ ಯಾವುದೇ ಕಾಮಗಾರಿ ಮಾಡಬಾರ್ದು. ಮಾಡಿದರೆ ಖಂಡಿತವಾಗಿ ಹೊಸಪೇಟೆ ಮೊಗವೀರ ಸಂಘದ ಎಲ್ಲ ಸಂಘಟನೆಗಳು ಸೇರಿ ಅದನ್ನು ನಾವು ವಿರೋಧಿಸ್ತೇವೆ. ನಾವು ನಿಲ್ಲಿಸಲಿಕ್ಕೆ ಹೋದಾಗ ಅವರು ನಾನು ಹೇಳಿದ್ದೆಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ನೀವು ಯಾಕೆ ನ್ಯಾಯಾಲಯಕ್ಕೆ ಹೋಗಿದ್ದೀರಾ? ಕಾನೂನಲ್ಲಿ ಅವಕಾಶಗಳಿದ್ರೂ ಕೂಡ ನೀವು ಯಾಕೆ ಮಾಡಿಲ್ಲ? ಅದನ್ನು ನಾವು ಆರೋಪ ಮಾಡಬಹುದೇ ಹೊರತು ನಾವು ಯಾವುದೇ ದಾಖಲೆ ಇದ್ದಾಗ ಅದನ್ನು So we request the concerned authorities to please come check over the matter because so much of money is being wasted here. ಈಗ ಮಾಜಿ ಸಂಸದರ ಮತ್ತು ಶಾಸಕರಿಗೆ ಅವರು ಕುಳಾಯಿಯಲ್ಲಿ ಜಟ್ಟಿಯನ್ನು ನಮ್ಮ ಹೊಸ ದೇವರಲ್ಲಿ ಅವರ ಪಾತ್ರ ಖಂಡಿತ ಇದೆ. ಮೊಯ್ದೀನ್ ಬಾಬು ಕೂಡ ಇದ್ದಾರೆ. ಗುತ್ತಿಗೆದಾರರಿಗೆ ಅವರ ಹಣ ಕೊಡುವುದಿಲ್ಲ, ಮತ್ತೆ ಅವರೆಲ್ಲ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತ. ಇನ್ನೊಮ್ಮೆ ಕೆಲಸ ಮಾಡಿ ನೋಡಿ, ನಮ್ಮಲ್ಲಿ ದುಡಿಯುವವರು ನೀವು ಎಲ್ಲ
ನೋಡ್ತೀರಿ ಇಲ್ಲೆಲ್ಲ ಇರುವವರು ಬಲೆ ಬೀಸಿ ಮೀನು ಹಿಡಿಯುವವರು ಬೇರೆ ಬೇರೆ ಬೆಳೆಗಳನ್ನು ಶೋರ್ ಫಿಶಿಂಗ್ ಮಾಡುವವರು, ಸಮುದ್ರ ತೀರದಲ್ಲಿ ಮೀನುಗಾರಿಕೆ ಮಾಡುವವರು. ಈ ದಂಡೆ ಬಂದ ಮೇಲೆ ಅವರಿಗೆ ಅಲ್ಲಿ ಬಲೆ ಕೊಂಡು ಹೋಗ್ಲಿಕ್ಕೂ ಇಲ್ಲ ಏನಿಲ್ಲ. ಈಗ ಈ ಕಣ್ಣೆಲ್ಲ ಬಿದ್ದ ಮೇಲೆ ಇನ್ನು ಯಾವ ಬಲೆ ಕೂಡ ಸಿಕ್ಕಾಗುದಿಲ್ಲ. ಸಮುದ್ರದ ಬದಿಯಲ್ಲೆಲ್ಲ ಸಾಧಾರಣ ಒಂದು 5 ಮಾರ್ಕ್ 4 ಮಾರ್ಕ್ ಕೂಡ ಹೋದೆ ನಾಗೇಶನ್ನ. ಅಲ್ಲಿವರೆಗೆ ಮೀನುಗಾರಿಕೆ ಮಾಡದಂತ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಈಗ 147 ಕೋಟಿ ರೂಪಾಯಿ ಕೆಲಸ ಆಗಿದೆ ಅಂತ. ಈಗ ನೀವು ಲೋಕಾಯುಕ್ತಕ್ಕೆ ಮುಂದಿನ ನಾವು ಬಂದು ಸಾಧಾರಣ ಒಂದು 6 ತಿಂಗಳಾಯ್ತು. ಅವ್ರಿಗೆ ನೀವು answer. ಉತ್ತರ ಬರಲಿಲ್ಲ ಅಲ್ಲಿಂದ. ಗಂಗಾಧರ ಗುರಿಕಾರ